ಸಾಯಿ ಲೇಔಟ್ನಲ್ಲಿ ಮುಗಿಯದ ಜಲ ರಗಳೆ. ನಮ್ಮ ಕಷ್ಟ ಯಾರಿಗೂ ಬೇಡ ಸ್ವಾಮಿ ಅಂತಿದ್ದಾರೆ ಅವರು. ಕಣ್ಣಲ್ಲಿ ನೀರು ಹಾಕೋತಾ ಇದ್ದಾರೆ. ಕನಿಷ್ಠ ಕಾಫಿ ತಿಂಡಿಯ ವ್ಯವಸ್ಥೆ ಕೂಡ ಆಗಿಲ್ಲ ಅವ್ರಿಗೆ. ಬಾಣಂತಿ ಮನೆಯಲ್ಲಿದ್ದಾರೆ, ಮನೆ ಜಲಾವೃತವಾಗಿದೆ. ಏನು ಮಾಡೋದು ಅಂತ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂದರೆ ಅವ್ರ ಮನೆಯಿಂದ ಹೊರಗೆ ಬಂದು ಅಂಗಡಿಗೆ ಬಂದು ಅವರು ತಿಂಡಿ ತೀರ್ಥ ಅಥವಾ ಹಾಲು ಗೀಲು ತೊಗೊಂಡು ಹೋಗೋದಕ್ಕೂ ಆಗ್ತಾ ಇಲ್ಲ. ಅವ್ರ ಮನೆ ಇರೋ ಜಾಗದಲ್ಲಿ ಸಪ್ಲೈ ಮಾಡೋದಕ್ಕೂ ಆಗ್ತಾ ಇಲ್ಲ. ಮನೆಯಲ್ಲಿದ್ದಾರೆ, ಸ್ಟ್ರಕ್ ಆಗಿಬಿಟ್ಟಿದ್ದಾರೆ. ಹೊರಗೆ ಬರೋಕ್ಕಾಗಲ್ಲ, ಏನೂ ಇಲ್ಲ. ಎಲ್ಲಿಗೆ ಹೋಗ್ತಾರೆ? ಗಮನಿಸ್ತಾ ಇದ್ರಿ ಸಾಯಿ ಲೇಔಟ್ನ ಪರಿಸ್ಥಿತಿ. ಮಹಿಳೆಯೊಬ್ಬರ ಪರಿಸ್ಥಿತಿ ಎಷ್ಟು ಕೆಟ್ಟದಾದಂಥ ಪರಿಸ್ಥಿತಿಯಲ್ಲೇ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಅವ್ರನ್ನ ಮಾತನಾಡಿಸ್ತೇನೆ. ಅಮ್ಮ, ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಪರಿಸ್ಥಿತಿ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರಿ, ಏನು ಹೇಳ್ತೀರಿ? ಅಯ್ಯೋ, ತುಂಬ ಕಷ್ಟ ಆಗ್ತಾ ಇದೆ. ಏನು ಮಾಡೋಕ್ಕಾಗುತ್ತೆ ಹೇಳ್ರಿ. ನಾವೆಲ್ಲ ಊರು ಬಿಟ್ಟು ಊರಿಗೆ ಇಲ್ಲಿ ಮಾಡ್ಕೊಂಡು ತಿನ್ನಕ್ಕಂತ ಬಂದಿದ್ದು. ಈ ಥರ ಪರಿಸ್ಥಿತಿ ಇದೆ ನೋಡಿ. ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಅವರೆಲ್ಲ ಇವಾಗ ಊಟ ಇಲ್ಲ, ನೀರಿಲ್ಲ. ಇಷ್ಟೊತ್ತನ ಆಯಿತು, ಏನು ತಿಂಡಿ ಬಂದಿಲ್ಲ, ಏನಿಲ್ಲ. ಹೇಗೆ ಮಾಡೋದು? ಮನೆ ಒಳಗಡೆ ಶೆಡ್ ಇದೆ ನಮ್ಮದು. ಆ ಶೆಡ್ಡಲ್ಲಿ ನೀರು ಊಟ ಮಾಡೋಕ್ಕೆ ಆಗ್ತಾಯಿಲ್ಲ. ಒಂದು ಹಸುಗೂಸಿದೆ ಮನೇಲಿ, ಅಪಾರ್ಟ್ಮೆಂಟಲ್ಲಿ ಬಿಟ್ಟಿದ್ದಾರೆ ನಿನ್ನೆ ತಂದು. ಅವ್ರಿಗೆ ಹಾಲು ಕೂಡ ಇಲ್ಲ. ಇನ್ನು BBMP ಇಂದ ನಿಮಗೆ ಹಾಲು ಈ ಥರದ ತಿಂಡಿ ಏನು ಕೊಟ್ಟಿಲ್ಲ? ಏನು ಬಂದಿಲ್ಲ ನೋಡಿ ಇಲ್ಲಿ. ಏನು ಬಂದಿಲ್ಲ. ನಾನು ಇಷ್ಟೊತ್ತು ಮನೆಯಲ್ಲೇ ಇದ್ದೇನೆ ನೋಡಿ. ಅಲ್ಲಿ ಶೆಡ್ ಇಲ್ಲಿ, ಅಲ್ಲಿ ಇದು ಬಟ್ಟೆ ತೊಗೊಂಡು ಹೋಗೋಕ್ಕೆ, ಮಕ್ಕಳಿಗೆ ಹೊಚ್ಕೊಳ್ಳೋಕ್ಕೆ ಅದಕ್ಕೆ ಏನಿಲ್ಲ. ಆಚೆ ಅಪಾರ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಒಂದೆರಡೆರಡು. ತುಂಬ ಚಳಿ ಅಲ್ವಾ, ಅಲ್ಲಿ ಹೆಂಗೆ ಮಲ್ಕೊಳಕ್ಕಾಗುತ್ತೆ? ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆ ಚಳಿಗೆಲ್ಲ ಸುಮ್ಮನೆ ಹಂಗೆ ಮಲ್ಕೊಂಡಿದ್ದಾರೆ. ಇವಾಗ ಬೇರೆ ಮನೇಲಿ ನೋಡಿ, ನಮ್ಮ ಮನೆ ಇರೋ ಥರ ಬರೋದೇ ಇಲ್ಲ. ಆ ಥರ ಆಗಿದೆ ನೋಡಿ. ಏನು ನಿಮ್ಮ ಮನೆ ಕಂಪ್ಲೀಟ್ ಮುಳುಗಿದೆಯಾ ಹೇಗೆ? ನಮ್ಮ ಮನೆ ಪೂರ್ತಿ ಕಂಪ್ಲೀಟ್ ಮುಳುಗಿದೆ ನೋಡಿ. ಅಲ್ಲಿದೆ ಶೆಡ್ಡು, ಪೂರ್ತಿ ಮುಳುಗೋಗಿದೆ. ಏನು ಇರೋಕ್ಕಾಗಲ್ಲ. ಏನೇನು ವಸ್ತುಗಳೆಲ್ಲ ಎಲ್ಲ ಡ್ಯಾಮೇಜ್ ಆಗಿದೆ. ಏನು ಇರೋದಲ್ಲ ಅಲ್ಲಿ. ಲೇಔಟ್ನಲ್ಲಿ ಜಲ ರಗಳೆ ತಗ್ತಾ ಇಲ್ಲ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಸ್ಥಳೀಯರಿಗೆ ತಿಂಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗ್ಗೆಯಿಂದ ಹಾಲು ತಿಂಡಿ ವ್ಯವಸ್ಥೆ ಇಲ್ಲದೆ ಜನ ಪರದಾಡ್ತಾ ಇದ್ರು ಪಾಪ. ಅಲ್ಲಿ ಪಬ್ಲಿಕ್ ಟಿವಿ ಎದುರು ಅಳಲನ್ನು ತೋಡ್ಕೊಂಡಿದ್ರು. ಈಗಷ್ಟೇ ತೋರಿಸ್ತಾ ಇದ್ವಿ ಅದನ್ನು ನಾನು ನಿಮಗೆ. ಸೊ ಈಗ ಅಲ್ಲಿ ತಿಂಡಿ ಅಂದರೆ ಪಾಲಿಕೆ ವತಿಯಿಂದ ಹಾಲು ತಿಂಡಿ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ನೀರು ಒಂದು ಕಡೆ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾನೇ ಇದೆ. ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ಅವ್ರಿಗೇನಾದರೂ ಒಂದಷ್ಟು ಫುಡ್ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ನಿಜ ಬೆಳಗ್ಗೆಯಿಂದಲೂ ಈ ಭಾಗದ ಜನರ ನೋವನ್ನು ನಾವು ಬಿತ್ತರಿಸ್ತಾ ಇದ್ವಿ. ಅವರಿಗೆ ಕನಿಷ್ಠ ಕುಡಿಯೋದಕ್ಕೆ ಹಾಲಿಲ್ಲ, ತಿಂಡಿ ವ್ಯವಸ್ಥೆ ಆಗಿಲ್ಲ ಅಂತ. ಈಗ ಯಾರು ಇದರ ಇನಿಷಿಯೇಟ್ ತಗೊಂಡಿದ್ದಾರೆ? ಆಲ್ರೆಡಿ ವ್ಯವಸ್ಥೆ ಆಯಿತಾ? ಈಗ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಅರವಿಂದ್, ಯಾವಾಗ ನಾವು 9 ಗಂಟೆಯಲ್ಲಷ್ಟೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಅದು ಆಗ್ತಾ ಇದ್ದಾಗೆ ಅದರ ಬೆನ್ನಲ್ಲೇ ಸದ್ಯ ಈಗ BBMP ಎಚ್ಚೆತ್ಕೊಂಡಿರುವಂಥದ್ದು, ಅಲರ್ಟ್ ಆಗಿರುವಂಥದ್ದು. BBMP ವತಿಯಿಂದಲೇ ಈಗ ತಿಂಡಿ, ಊಟ, ನೀರಿನ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸಗಳೆಲ್ಲವೂ ಕೂಡ ಆಗ್ತಾ ಇದೆ. ಸಾಯಿ ಲೇಔಟ್ನ ಒಳಭಾಗದಲ್ಲಿ ಅನೇಕರು ಮನೆಯಿಂದ ಆಚೆ ಹೋಗಿರಲಿಲ್ಲ. ನಾವು ಮನೆಗಳನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಮೊದಲನೇ ಫ್ಲೋರ್ ಅಥವಾ ಎರಡನೇ ಫ್ಲೋರ್ ಏನಿದೆ ಅಲ್ಲಿ ವಾಸವನ್ನು ಮಾಡ್ತಾ ಇದ್ರು. ಅನೇಕರು ಆ ಮೇಲ್ಗಡೆ ಫ್ಲೋರ್ಗಳಲ್ಲಿ ಇದ್ದಂಥ ಕಾರಣಕ್ಕಾಗಿ ಅವರಿಗೆ ಜಲಾವೃತ ಆಗಿದ್ದಂಥ ಪ್ರದೇಶಗಳನ್ನು ದಾಟಿ ಆಚೆ ಬಂದು ಏನನ್ನೂ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ BBMP ಅವರ ಮೇಲೆಯೇ ಡಿಪೆಂಡ್ ಆಗಿದ್ರು. ತಿಂಡಿ, ಊಟದ ವ್ಯವಸ್ಥೆಯನ್ನು ಅವರು ನಿನ್ನೆ ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ರು, ಜೊತೆಗೆ ನಿನ್ನೆಯೂ ಮಾಡಿದ್ರು. ಇವತ್ತು ಕೂಡ ಅದೇ ರೀತಿ ವ್ಯವಸ್ಥೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅವರ ಮೇಲೆ ಅವಲಂಬನೆಯನ್ನು ಮಾಡಿದ್ರು. ಬಟ್ ಆದರೆ 9, 9:30, 10 ಗಂಟೆ ಆದರೂ ಕೂಡ ತಿಂಡಿ, ಊಟದ ವ್ಯವಸ್ಥೆಗಳು ಆಗಿರಲಿಲ್ಲ. ಯಾವಾಗ 9 ಗಂಟೆ ಸಮಯಕ್ಕೆ ಸರಿಯಾಗಿ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ, ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಾಗೇನೆ ಇಮಿಡಿಯೇಟ್ ಆಗಿ ಅಲರ್ಟ್ ಆದಂಥ ಅಧಿಕಾರಿಗಳು ಕೂಡಲೇ ಈಗ ಅವರಿಗೆ ತಿಂಡಿಯನ್ನು ತರಿಸ್ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಹಾಲು, ನೀರು, ತಿಂಡಿ ಎಲ್ಲದರ ವ್ಯವಸ್ಥೆಯನ್ನು ಸದ್ಯ ಮಾಡೋದ್ರ ಮುಖಾಂತರವಾಗಿ ಮನೆ ಮನೆಗೆ JCB ಮುಖಾಂತರ ಹೋಗಿ ತೆಗೆದುಕೊಂಡು ಹೋಗಿ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ಅರವಿಂದ್, ಇಡೀ ಸಂಪೂರ್ಣವಾದಂಥ ಚಿತ್ರಣವನ್ನು ನಾವು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಟಾಪ್ ಆ್ಯಂಗಲ್ನಿಂದ ನೀವು ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ರಿ. ಇಡೀ ಏರಿಯಾ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಎಲ್ಲೂ ಕೂಡ ನೀರು ಸ್ವಲ್ಪವೂ ಕೂಡ ಇಳಿತಾ ಇಲ್ಲ. ಕಾರಣ, ಇಲ್ಲಿ ಮಳೆ ಆದರೆ ಮಾತ್ರ ಈ ಭಾಗಕ್ಕೆ ನೀರು ಬರೋದಿಲ್ಲ. ಬೇರೆ ಭಾಗದಲ್ಲಿ ಅಂದರೆ ರಾಜಕಾಲುವೆ ಕನೆಕ್ಟಿವಿಟಿ ಇರುವಂತಹ ಬೇರೆ ಭಾಗದಲ್ಲಿ ಜೋರು ಮಳೆ ಆದರೂ ಕೂಡ ಇಲ್ಲಿಗೆ ನೀರು ಬರುತ್ತೆ. ದೂರದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ರಾಜಕಾಲುವೆ ಏನು ಅಂದರೆ ಈಗ ಯಾವ ಪ್ರದೇಶದಿಂದ ಈ ಸಾಯಿ ಲೇಔಟ್ಗೆ ದೊಡ್ಡ ಎಫೆಕ್ಟ್ ಆಗಿದೆ ಆ ಪ್ರದೇಶದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿಂದಲೇ ನೇರವಾಗಿ ನೀರು ಒಳಭಾಗಕ್ಕೆ ಬರ್ತಾ ಇರುವಂಥದ್ದು. ಅಂದರೆ ಅಲ್ಲಿರುವಂತಹ ರಾಜಕಾಲುವೆ ಏನಿದೆ, ಆ ರಾಜಕಾಲುವೆ ಬಳಿ ಒಂದಷ್ಟು ಕಾಮಗಾರಿಗಳು ನಡೀತಾ ಇದೆ. ಒಂದು ಕಡೆ ರೈಲ್ವೆ ಕಾಮಗಾರಿ ಆಗ್ತಾ ಇದೆ, ಮತ್ತೊಂದು ಕಡೆ ಇಲ್ಲಿನ ರಾಜಕಾಲುವೆ ಕಾಮಗಾರಿಗಳು ಕೂಡ ಆಗ್ತಾ ಇದೆ. ಇದು ಅನೇಕ ವರ್ಷಗಳಿಂದ ಕಂಪ್ಲೀಟ್ ಆಗದೇ ಇರುವಂಥ ಕಾರಣಕ್ಕಾಗಿ ಈ ಪ್ರದೇಶಕ್ಕೆ ನೀರು ರಾಜಕಾಲುವೆ ಮುಖಾಂತರ ಬಂದಂಥ ನೀರು ನೇರವಾಗಿ ಒಳಭಾಗಕ್ಕೆ ನುಗ್ತಾ ಇದೆ. ಇದನ್ನು ಕಂಟ್ರೋಲ್ ಮಾಡುವಂಥ
ನಿಟ್ಟಿನಲ್ಲಿ ಇದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಯಾವುದೇ ಕಾರ್ಯಗಳು ಆಗದೇ ಇರುವಂತಹ ಕಾರಣಕ್ಕಾಗಿಯೇ ಈ ಭಾಗದ ಜನ ಈ ಪ್ರಮಾಣದ ಸಮಸ್ಯೆಯನ್ನ ಎದುರಿಸಬೇಕಾದಂತಹ ಸ್ಥಿತಿ ಈ ಭಾಗಕ್ಕೆ ಬಂದು ಒದಗಿರುವಂಥದ್ದು. ಅದರ ಎಫೆಕ್ಟ್ ಇವತ್ತು ನಾವು ನೀವು ಜೊತೆಗೆ ಈ ಭಾಗದ ಜನ ಎಲ್ಲರೂ ಕೂಡ ಎದುರಿಸುವಂತಹ ಪರಿಸ್ಥಿತಿ ಈ ಭಾಗದಲ್ಲಿ ಬಂದಿದೆ. ಸದ್ಯ ನೀರು ಹೊರ ಹೋಗೋದಕ್ಕೆ ಆಗ್ತಾ ಇಲ್ಲ. ಕಾರಣ ಹೆಚ್ಚಿನ ಪ್ರಮಾಣದ ನೀರು ಒಳಭಾಗಕ್ಕೆ ಬರ್ತಾ ಇರುವಂತಹ ಕಾರಣಕ್ಕಾಗಿ ನೀರು ಕಡಿಮೆ ಪ್ರಮಾಣದಲ್ಲಿ ಅದನ್ನು ಹೊರ ಹಾಕುವಂಥ ಕೆಲಸಗಳಾಗ್ತಾ ಇದೆ. ಬಟ್ ಮಳೆ ಮತ್ತೆ ಆರಂಭ ಆಗ್ತಾ ಇದೆ. ಮತ್ತೆ ಮಳೆ ಬಂದರೆ ಈ ಭಾಗದ ಪರಿಸ್ಥಿತಿ ಇನ್ನಷ್ಟು ಶೋಷಣೀಯ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ರೈಟ್ ರಾಘವ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಓಕೆ, ಈ ಸಾಲಿವುಡ್ನಲ್ಲಿ ಏನು ಪ್ರಾಬ್ಲಮ್ ಅಂತ ಪ್ರತಿದಿನ ಹೇಳ್ತಾ ಇದ್ದೀವಿ. ಸದ್ಯಕ್ಕೆ ನಾವು ಇವಾಗ ಕೊಡ್ತಿರೋ ಅಪ್ಡೇಟ್ಸ್ ನೋಡಿ, ಎಲ್ಲರಿಗೂ ಕೂಡ ಫುಡ್ ಸಪ್ಲೈ ಆಗ್ತಾ ಇದೆ. ವೆರಿ ಇಂಪಾರ್ಟೆಂಟ್. ಮನೆಯಲ್ಲಿ ಸ್ಟ್ರಕ್ ಆಗಿದ್ದಾರೆ ಪಾಪ, ಅವರೇನು ನಿರ್ಗತಿಕರಲ್ಲ, ಆದರೆ ಪರಿಸ್ಥಿತಿ ಅವರನ್ನು ಆ ರೀತಿಯಾಗಿ ಮಾಡಿದೆ ಅಷ್ಟೇ. ಮಳೆ ಸಾಯಿ ಲೇಔಟ್ನಲ್ಲಿ ದಿಗ್ಬಂಧನವನ್ನು ಹಾಕ್ಬಿಟ್ಟಿದೆ. ಯಾರೂ ಅವ್ರ ಮನೆಗಳಿಗೆ ಹೋಗೋಕ್ಕಾಗ್ತಿಲ್ಲ, ಬರೋಕ್ಕಾಗ್ತಿಲ್ಲ. ಹಾಗಾಗಿ ಪಾಲಿಕೆ ವತಿಯಿಂದ ಬೋಟ್ಗಳಲ್ಲಿ ಬಂದು ಅವರವರ ಮನೆಗೆ ತಿಂಡಿ ಹಾಲು ಸಪ್ಲೈ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅದಾದರೂ ಆಗ್ತಾ ಇದೆ. ಇಲ್ಲಾಂದರೆ ಮನೆಯಲ್ಲಿರಬೇಕು, ಹಸ್ಕೊಂಡು ಬಿದ್ದಿರಬೇಕು ಅನ್ನೋ ಸ್ಥಿತಿ. ಎಷ್ಟೋ ಜನ ರೇಷನ್ ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ, ಅದರಲ್ಲೂ ಎಸ್ಪೆಷಲಿ ಗ್ರೌಂಡ್ ಫ್ಲೋರ್ನವರು. ಹಾಗಾಗಿ ಅವ್ರಿಗೆ ಏನೇನೋ ಸಮಸ್ಯೆ ಇರುತ್ತೆ, ಆರೋಗ್ಯದ ಸಮಸ್ಯೆ ಇರುತ್ತೆ, ಬಾಣಂತಿಯರು ಇರ್ತಾರೆ, ಗರ್ಭಿಣಿಯರು ಇರ್ತಾರೆ, ಪುಟ್ಟ ಮಕ್ಕಳಿರ್ತಾರೆ. ಹಸ್ಕೊಂಡಿರಿ ಅಂತ ಅನ್ನೋಕ್ಕಾಗಲ್ಲ. ಸೊ ನೀರಿನ ಪ್ರಮಾಣ ತಗ್ಗುವ ತನಕ ಪಾಲಿಕೆಯವರು 3 ಹೊತ್ತು ಫುಡ್ ಕೊಡಬೇಕು ಅವ್ರಿಗೆ. ಅವ್ರ ಜವಾಬ್ದಾರಿ ಅದು, ಅವರ ಜವಾಬ್ದಾರಿ. ಯಾಕೆಂದರೆ ಆ ನೀರು ತಗ್ಗದೇ ಇರೋದಕ್ಕೆ ಕಾರಣವೂ ಅವರೇ ಆಗಿರೋದ್ರಿಂದ ಅವರು ಅದನ್ನು ಮಾಡಲೇಬೇಕು, ಆ ಕೆಲಸವನ್ನು ಮಾಡಬೇಕು. ಮತ್ತು ಇಷ್ಟು ಮಾಡಲಿಲ್ಲ ಅಂತಂದರೆ ಇನ್ನೇನು, ಇಡೀ ಲೇಔಟ್ಗೆ ಫುಡ್ ಸಪ್ಲೈ ಮಾಡಿ, ಇಡೀ ಲೇಔಟ್ಗೆ ಫುಡ್ ಸಪ್ಲೈ ಮಾಡಿ. ಏನು ಖರ್ಚಾಗ್ಬಿಡುತ್ತೆ ಮಹಾ, ಕೋಟ್ಯಾಂತರ ರೂಪಾಯಿ ಇದಕ್ಕೋಸ್ಕರ ಬಜೆಟ್ನಲ್ಲಿ ಇಟ್ಟಿಲ್ವಾ? ಇದೇ ಅಂದಮೇಲೆ ಫುಡ್ ಸಪ್ಲೈ ಮಾಡಬೇಕು, 3 ಹೊತ್ತು ಸಪ್ಲೈ ಮಾಡಬೇಕು. ನನ್ನ ಪ್ರಕಾರ ಈ ಮಳೆ ಪ್ರಮಾಣ ತಗ್ಗಬೇಕು, ಆ ನೀರಿನ ಪ್ರಮಾಣ ತಗ್ಗಬೇಕು, ಅವ್ರು ಸ್ವತಂತ್ರವಾಗಿ ಮನೆಯಿಂದ ಹೊರಗಡೆ ಓಡಾಡಬೇಕು. ಆ ಸ್ಥಿತಿ ಬರೋ ತನಕ ಕೊಡಿ, ಏನಾಗಲ್ಲ.